ಸ್ನೇಹಿತರೆ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಡಿಯೋಗಳು ಯಾವಾಗ ವೈರಲ್ ಆಗುತ್ತೋ ಗೊತ್ತಾಗಲ್ಲ. ಕೆಲವೊಮ್ಮೆ ಸೀರಿಯಸ್ ಆಗಿ ಮಾಡಿದ ವಿಡಿಯೋಗಳೇ ಹಿಂದುಳಿದು ಬಿಡ್ತವೆ. ಇನ್ನು ಕೆಲವೊಮ್ಮೆ ಸುಮ್ಮನೆ ಪೋಸ್ಟ್ ಮಾಡಿದ ಯಾವುದೋ ವಿಡಿಯೋಗಳು ವೈರಲ್ ಆಗಿ ಕೋಟ್ಯಾಂತರ ವ್ಯೂಸ್ ಪಡೆದು ಬಿಡ್ತವೆ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೀತಿಯಲ್ಲಿ ಪವರ್ಫುಲ್ ಟೂಲ್ ಆಗಿ ಈಗ ಕೆಲಸ ಮಾಡ್ತಾ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಜಗತ್ತಿನ ಯಾವ ಮೂಲೆಯಲ್ಲಿ ಏನು ನಡೀತದೆ ಎಂಬುದನ್ನು ತಕ್ಷಣದ ಮಟ್ಟದಲ್ಲಿ ತಿಳಿಬೋದು ಹಾಗೂ ಜಗತ್ತನ್ನೇ ಬದಲಾವಣೆ ಕೂಡ ಮಾಡ್ಬೋದು. ಒಂದು ವೇಳೆ ಅದನ್ನು ತಪ್ಪಾಗಿ ಬಳಸಿದರೆ ದೊಡ್ಡ ಹಾನಿಗೆ ಕೂಡ ಕಾರಣ ಆಗುತ್ತದೆ. ಇಡೀ ಜಗತ್ತಿನಲ್ಲಿ 580 ಕೋಟಿಗೂ ಅಧಿಕ ಜನರು ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ತಿದ್ದಾರೆ. ಇಡೀ ಜಗತ್ತಿನ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚಿನ ಜನರು ಇದರ ಉಪಯೋಗದಲ್ಲಿ ತೊಡಗಿದ್ದಾರೆ. ಭಾರತದಲ್ಲಿ 500 ಮಿಲಿಯನ್ಗಿಂತ ಅಂದರೆ 50 ಕೋಟಿಗಿಂತ ಅಧಿಕ ಜನರು ಸೋಷಿಯಲ್ ಮೀಡಿಯಾವನ್ನು ಬಳಸ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇನ್ಸ್ಟಾಗ್ರಾಮನ್ನು ಬಳಸ್ತಿದ್ದಾರೆ. ಒಂದು ಸಣ್ಣ ವಿಡಿಯೋ ಕೆಲವೇ ಕ್ಷಣಗಳಲ್ಲಿ ಕೋಟ್ಯಾಂತರ ವ್ಯೂಸ್ ಸಿಗ್ತದೆ ಎಂಬುದಕ್ಕೆ ಇದೇ ಕಾರಣ. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ರಾಜಕೀಯ ನಾಯಕರನ್ನು ಟಾರ್ಗೆಟ್ ಮಾಡಿ ಹಾಸ್ಯವಾಗಿ ಅಥವಾ ಸಟೈರ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ಸಾಮಾನ್ಯವಾಗಿದೆ. ಆದರೆ ಕೆಲವೊಮ್ಮೆ ಇದು ಗಂಭೀರ ವಿವಾದಕ್ಕೆ ಕಾರಣವಾಗ್ತದೆ. ಕಳೆದ 2023ರಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರು ಮಾತನಾಡುವ ವೇಳೆ ಗದ್ದರ್ ಎಂದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕುರಿತು ಮಾತನಾಡುವಾಗ ಹೇಳಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಆ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಈಗ ಪುಲ್ಕಿತ್ ಮಣಿ ಎಂಬ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಮತ್ತು ಸ್ಟ್ಯಾಂಡಪ್ ಕಾಮಿಡಿಯನ್ ಮಾರ್ಚ್ 5ರಂದು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡಿದ 24 ಗಂಟೆಗಳಲ್ಲಿ 1 ಕೋಟಿಗೂ ಅಧಿಕ ಜನರು ವೀಕ್ಷಣೆಯನ್ನು ಮಾಡ್ತಾರೆ. 38,000ಕ್ಕೂ ಅಧಿಕ ಕಮೆಂಟ್ಗಳು ಆ ವಿಡಿಯೋಗೆ ಬಂದುಬೀಳ್ತವೆ. ಕೇವಲ ಇನ್ಸ್ಟಾಗ್ರಾಮ್ ಮಾತ್ರವಲ್ಲ, ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಿಕೊಂಡು ಬೇರೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಅಂದರೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಹೀಗೆ ಅನೇಕ ಕಡೆ ಶೇರ್ ಆಗ್ತಾ ಇದೆ. ಆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇನ್ಸ್ಟಾಗ್ರಾಮ್ನಿಂದ ತೆಗೆದು ಹಾಕುವಂತೆ BJP ಅವರು ಒತ್ತಡವನ್ನು ಕೂಡ ಇರ್ತಿದ್ದಾರೆ. ಆ ವಿಡಿಯೋ ವೈರಲ್ ಆದ ಕೂಡಲೇ ಅನೇಕ ಜನರು ಅದೇ ರೀತಿಯ ವಿಡಿಯೋ ಮಾಡಿ ಈಗ ಟ್ರೋಲ್ ಮಾಡ್ತಾ ಇದ್ದಾರೆ. ಏನದು ವಿಡಿಯೋ, ಯಾಕೆಷ್ಟು ವಿವಾದ ಹುಟ್ಟಾಗ್ತಿದೆ ಮತ್ತು ಆ ವಿಡಿಯೋ ಡಿಲೀಟ್ ಮಾಡಲು ಯಾಕೆಷ್ಟು BJPಯ IT ಸೆಲ್ನಿಂದ ಒತ್ತಡ ಬರ್ತಿದೆ? ಒಂದ್ಸರಿ ನೀವು ಆ ವಿಡಿಯೋವನ್ನು ಅಂದರೆ ಆ ರೀಲ್ಸನ್ನು ನೋಡಲೇಬೇಕಲ್ವಾ? ಒಮ್ಮೆ ನೋಡ್ಕೊಂಡು ಬನ್ನಿ. Modi, thank you so much for visiting our country. TCS. My friend. Yeah. Galgotia, my friend. Let me introduce you to our members. I saw your photo. Which photo, Mr. Modi? Blue umbrella. Are you on Twitter? No, my friend. Epstein files. Mr. Modi, we should not discuss I dance, my friend. Mr. Modi, we should not discuss this openly, huh? Mr. Modi, we are not here to celebrate. The world is in panic right now. Ukraine and Russia had already started to fight. US and Iran are about to start World War III. People are dying, Mr. Modi. People are dying. Kids are getting bombed. We need your help. We need India's help. The world is looking at Mr. Modi. My friend. Miss. ಈ ರೀಲ್ಸ್ನಲ್ಲಿ ಯಾರನ್ನ ಕುರಿತು ಮಾತನಾಡ್ತಿದ್ದಾರೆ ಅಂತ ನಿಮಗೆ ಸಾಮಾನ್ಯವಾಗಿ ಕಂಡುಹಿಡಿದಿರ್ತೀರಾ ಸ್ನೇಹಿತರೆ. ಪುಲ್ಕಿತ್ ಮಣಿ ಅವರು ಪೋಸ್ಟ್ ಮಾಡಿದ ಈ ವಿಡಿಯೋದಲ್ಲಿ ಮೋದಿ ಅವರು ವಿದೇಶಗಳಿಗೆ ಹೋದಾಗ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಎಂಬುದನ್ನು ಮಿಮಿಕ್ ಮಾಡಿದ್ದಾರೆ. ವಿದೇಶ ಪ್ರವಾಸಗಳಲ್ಲಿ ಆಯಾ ದೇಶದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿಯನ್ನು ತಪ್ಪಿಕೊಂಡು ಅರ್ಥವಿಲ್ಲದ ಇಂಗ್ಲೀಷನ್ನು ಮಾತನಾಡಿ ಗಹಗಹಿಸಿ ನಗುವುದು ನೋಡಿದರೆ ನಮ್ಮ ವಿದೇಶಾಂಗ ನೀತಿಯ ಬಗ್ಗೆ ಪ್ರಶ್ನೆ ಹುಟ್ಟಾಗ್ತದೆ. ಪುಲ್ಕಿತ್ ಮಣಿ ಅವರ ವಿಡಿಯೋ ವೈರಲ್ ಆಗ್ತಿದ್ದಂತೆ BJP ಕಾರ್ಯಕರ್ತರು ಮತ್ತು BJPಯ ಬೆಂಬಲಿಗರು ಭಾರಿ ಒತ್ತಡವನ್ನು ಹಾಕಿ ವಿಡಿಯೋ ಇನ್ಸ್ಟಾಗ್ರಾಮ್ನಿಂದ ಡಿಲೀಟ್ ಮಾಡಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಎಂದು ಆರೋಪಗಳು ಕೇಳಿಬರ್ತಿವೆ. ಯಾಕೆ ಈ ಒತ್ತಡ ಮತ್ತು ಈ ವಿಡಿಯೋದ ಹಿಂದಿನ ರಾಜಕೀಯದ ಕಾರಣಗಳು ಏನನ್ನೋದನ್ನು ನಾವು ನೋಡಲೇಬೇಕಲ್ವಾ? ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಮೂಡಿಜಿ ಎಂದು ಹಾಸ್ಯಮಯವಾಗಿ ಕರೆಯಲಾಗಿದೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸಗಳನ್ನು ಗೇಲಿ ಮಾಡಲಾಗಿದೆ. ಮೋದಿ ಅವರ ಪಾತ್ರದ ವ್ಯಕ್ತಿ ಅಂದರೆ ಪುಲ್ಕಿತ್ ಮಣಿ ಅವರು ವಿದೇಶಿ ಮಂತ್ರಿಯ ಪಾತ್ರ ಮಾಡಿರುವ ಇನ್ನೊಬ್ಬ ವ್ಯಕ್ತಿಯನ್ನು ಅಪ್ಕೊಳ್ತಾರೆ. ಅರ್ಥವಿಲ್ಲದ ತಪ್ಪು ಇಂಗ್ಲೀಷ್ ಮಾತನಾಡ್ತಾರೆ. ಉದಾಹರಣೆಗೆ, ವಿ ಆರ್ ವೆರಿ ಹ್ಯಾಪಿ ಟು ಸಿ ಯು, ಇಂಡಿಯಾ ಇಸ್ ಗ್ರೇಟ್, ಮೇಕ್ ಇನ್ ಇಂಡಿಯಾ ಎಂಬಂತಹ ಪುನರಾವರ್ತಿತ ವಾಕ್ಯಗಳನ್ನು ಬಡಬಡಾಯಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಸ್ವದೇಶಕ್ಕಿಂತ ವಿದೇಶಿ ಪ್ರಯಾಣವನ್ನೇ ಹೆಚ್ಚಾಗಿ ಮಾಡಿದ್ದಾರೆ. ಏನೋ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಬಿಂಬಿಸಿಕೊಂಡಿದ್ದಾರೆ ಕೂಡ. ಈ ಹಿಂದಿನ ಪ್ರಧಾನಮಂತ್ರಿ ವಿದೇಶಿ ಪ್ರವಾಸ ಮುಗಿಸಿಕೊಂಡು ಸ್ವದೇಶಕ್ಕೆ ಮರಳಿದಾಗ ಆ ದೇಶದ ಜೊತೆ ಭಾರತಕ್ಕೆ ಆದ ಒಪ್ಪಂದದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿಕೆ ಕೂಡ ನೀಡಿದ್ದಿದೆ. ಆದರೆ ಈ ಹಿಂದಿನ ಪ್ರಧಾನಿಗಳಿಗಿಂತ ಅತಿ ಹೆಚ್ಚು ವಿದೇಶಿ ಪ್ರವಾಸ ಮಾಡಿದ ವ್ಯಕ್ತಿ ಅಂದರೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿಗೂ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿದೇಶಿ ಒಪ್ಪಂದಗಳ ಬಗ್ಗೆ ಮಾತನಾಡಿಲ್ಲ. ಜೊತೆಗೆ ವಿದೇಶಕ್ಕೆ ಹೋದಾಗ ಪ್ರಧಾನಿಯವರ ವರ್ತನೆಯ ಬಗ್ಗೆಯೂ ಈ ವಿಡಿಯೋ ಅಂದರೆ ಈ ರೀಲ್ಸ್ ಹೇಳ್ತದೆ. ಈಗ ಉದಾಹರಣೆಗೆ
ಅಮೆರಿಕ, ರಷ್ಯಾ, UAE ಹೀಗೆ ಮುಂತಾದ ದೇಶಗಳೊಂದಿಗಿನ ನಾಯಕರೊಂದಿಗೆ ಮಾತನಾಡುವಾಗ ಅಪ್ಪಿಕೊಳ್ಳೋದು, ಇಂಗ್ಲೀಷ್ ಮಾತನಾಡುವುದು, ಮಾಧ್ಯಮಗಳಲ್ಲಿ ಈ ವಿಡಿಯೋಗಳು ಅಂದರೆ ಈ ರೀಲ್ಸ್ಗಳು ಸಾಕಷ್ಟು ವೈರಲ್ ಆಗಿತ್ತು. ಈಗ ಅದೇ ಮಾದರಿಯಲ್ಲಿ ಈ ವಿಡಿಯೋದಲ್ಲಿ ಪುಲ್ಕಿತ್ ಅವರು ಟ್ರೋಲ್ ಮಾಡಿದ್ದಾರೆ. ಅದಕ್ಕಾಗಿ BJPಯ IT ಸೆಲ್ ಪುಲ್ಕಿತ್ ಅವರ ಮೇಲೆ ಒತ್ತಡವನ್ನು ಹೇರಿ ಸೋಷಿಯಲ್ ಮೀಡಿಯಾದಿಂದ ಅಂದರೆ ಇನ್ಸ್ಟಾಗ್ರಾಮ್ನಿಂದ ಅದನ್ನು ಡಿಲೀಟ್ ಮಾಡುವಂತೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಕೂಡ ಹರಿದಾಡ್ತಾ ಇದೆ. BJPಯು ಹೀಗೆ ಮಾಡಲು ಅನೇಕ ಕಾರಣಗಳಿವೆ. 2014ರಿಂದ ಈಚೆಗೆ ಮೋದಿಯನ್ನು ದೊಡ್ಡ ವಿಶ್ವಗುರು ಎಂಬಂತೆ ಚಿತ್ರಿಸಿದ್ದು ಇದೇ ಸೋಷಿಯಲ್ ಮೀಡಿಯಾ ಮತ್ತು BJPಯ IT ಸೆಲ್. ಪ್ರತಿ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದಾಗ ಏನೋ ದೊಡ್ಡ ಸಾಧನೆ ಮಾಡಿರುವ ರೀತಿಯಲ್ಲಿ BJPಯ IT ಸೆಲ್ ಬಿಂಬಿಸ್ತಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಅನೇಕ ಬಲಪಂಥಿ ಸಿದ್ಧಾಂತವುಳ್ಳ RSS ಮನಸ್ಥಿತಿಯವರು ಸಹ ದೊಡ್ಡ ಸಾಧನೆಯ ರೀತಿಯಲ್ಲಿ ಪೋಸ್ಟ್ಗಳನ್ನು ಮಾಡ್ತಿದ್ರು. ಇದರಿಂದ ದೇಶದ ಬಹುತೇಕ ಜನರನ್ನು ಮಂಗ ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ನಿಜಕ್ಕೂ ಜನರು ಮೂರ್ಖರಾದರೆ ಎಂಬ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ಅದು ಇಲ್ಲ ಎಂಬ ಉತ್ತರ ಬರ್ತದೆ. ಏಕೆಂದರೆ ಜನರನ್ನು ಎಲ್ಲ ಕಾಲದಲ್ಲಿಯೂ ಮೂರ್ಖರನ್ನಾಗಿ ಮಾಡಲು ಆಗೋದಿಲ್ಲ ಎಂಬುದಕ್ಕೆ ಪುಲ್ಕಿತ್ ಥರದ ಕಂಟೆಂಟ್ ಕ್ರಿಯೇಟರ್ಗಳ ವಿಡಿಯೋಗಳೇ ಸಾಕ್ಷಿ. ಹಾಗೆಯೇ 2024ರ ಚುನಾವಣೆಯಲ್ಲಿ ಮೋದಿ ಸರ್ಕಾರವನ್ನು ಸ್ಪಷ್ಟ ಬಹುಮತ ಬರದ ಹಾಗೆ ನೋಡಿಕೊಂಡ ಪ್ರಜಾಪ್ರಭುತ್ವ ಭಾರತದ ಜನರೇ ಸಾಕ್ಷಿ. BJPಯ IT ಸೆಲ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ನಿಯಂತ್ರಣವನ್ನು ಹೊಂದಿದೆ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಕೂಡ ಖರ್ಚು ಮಾಡ್ತದೆ. ವಿರೋಧಿ ಕಂಟೆಂಟ್ಗಳನ್ನು ರಿಪೋರ್ಟ್ ಮಾಡಿ ಟ್ರೋಲ್ ಮಾಡಲು ದೊಡ್ಡ ಟ್ರೋಲರ್ಸ್ ಪಡೆಗಳನ್ನೇ ಅದು ಕಟ್ಕೊಂಡಿದೆ. ಇಂತಹ ಫೇಕ್ ಮತ್ತು ಸುಳ್ಳು ಕಂಟೆಂಟ್ಗಳನ್ನು ಪುಲ್ಕಿತ್ ಅಂತಹ ಕಂಟೆಂಟ್ ಕ್ರಿಯೇಟರ್ಗಳು ಒಡೆದು ಉರುಳಿಸ್ತಾರೆ. ಅದಕ್ಕಾಗಿ BJP ಇಂತಹ ಕ್ರಿಯೇಟರ್ಗಳ ಮೇಲೆ ಒತ್ತಡ ಹಾಕುವುದು ಸೇರಿದಂತೆ ಲೀಗಲ್ ಥ್ರೆಟ್ ಕೊಡುವುದು ಸಾಮಾನ್ಯವಾಗಿ ನಮಗೆ ಕಂಡುಬರ್ತಿದೆ. ಇನ್ನು ಭಾಳ ಮುಖ್ಯವಾಗಿ ಪುಲ್ಕಿತ್ ಮಾಡಿರುವ ಈ ವಿಡಿಯೋದಲ್ಲಿ ಮೋದಿಯ ಇಂಗ್ಲೀಷ್ ಪ್ರಯೋಗವನ್ನು ಗೇಲಿ ಮಾಡ್ತದೆ. ಅದಕ್ಕಾಗಿ BJP ಈ ರೀತಿಯ ಒತ್ತಡವನ್ನು ಹಾಕಲು ಪ್ರಯತ್ನಿಸ್ತಿದೆ. ಪುಲ್ಕಿತ್ ಮಣಿ ಅವರ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಳಿಸಿದರೂ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ವೈರಲ್ ಆಗಿದೆ. ಅನೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದು ರೀಪೋಸ್ಟ್ ಆಗಿದೆ. ಒಟ್ಟಾರೆಯಾಗಿ ಪುಲ್ಕಿತ್ ಮಣಿ ಅವರಂತಹ ಕ್ರಿಯೇಟರ್ಗಳು ಮುಂದುವರಿಯಬೇಕಾದರೆ ಸೋಷಿಯಲ್ ಮೀಡಿಯಾದ ಕಾನೂನುಗಳು ಬಲವಾಗಿಸಬೇಕು. ಮೋದಿ ಅವರ ವಿದೇಶಾಂಗ ನೀತಿಯೂ ಸಹ ಭಾರತದ ಪ್ರತಿಷ್ಠೆಯನ್ನು ಕುಗ್ಗಿಸುವಂತಾಗಬಾರ್ದು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.